ನಾನು ಆಗ್ಲಿಂದಾನು ನೋಡ್ತಾನೆ ಇದ್ದೀನಿ. ಅದೇ ನನ್ ಮುಖ ಗಂಟಾಕೊಂಡು ತಿಕ್ಕಿದ ಪಾತ್ರೆನೇ ತಿಕ್ತಾ ಕೂತಿದೀಯಾ. ಬೇಗ ಬೇಗ ತೊಳೆದ್ಬಿಟ್ಟು ನಡಿ ಒಳಿಕೆ. ನಿಮ್ಗೇನ್ ಗೊತ್ತು ನನ್ ಕಷ್ಟ? ಬೆಳಿಗ್ಗೆ ಬೈಕ್ ತಂದಿದ್ದು, ಬೈಕ್ ಇಲ್ಲೇ ನಿಲ್ಸಿ ಎಲ್ಲೂ ತಗೊಂಡೋಗ್ಬೇಡಿ ಅಂತ ಹೇಳಿದೀನಿ. ಆದ್ರೂ ನನ್ನ ಮಾತಿಗೆ ಬೆಲೆನೇ ಇಲ್ಲ, ಎತ್ಕೊಂಡೋಗಾರ ಎಲ್ಗೂ. ಅಯ್ಯೋ 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 ಅಯ್ಯೋ, ಅದೇ ನಂಗೆ ಅಡ್ರಕೊಂಡು ಸೀಳ್ನಾಯಿ ಬಂದಾಗ ಮೇಲ್ ಬರ್ತಾ ಇದೆಯಲ್ಲ. ಅಂತೀರಾ ಅಂತೀರಾ, ಸೀಳ್ನಾಯಿ ಅಂತೀರಾ, ಜೂಳ್ನಾಯಿ ಅಂತೀರಾ. ಅಲ್ಲತ್ತೆ, ನಿಮ್ ಮಗ ಒಂದು ಬೆಳಿಗ್ಗೆ ಹೋಗಿರೋದು ಆ ಬೈಕ್ ತಗೊಂಡು ಎಲ್ಲಿ ಹೋಗವ್ರೆ ಅನ್ನೋದೇ ಗೊತ್ತಿಲ್ಲ. ಏನಾದ್ರೂ ಆ ಬೈಕ್ ತಗೊಂಡು ಕುಡ್ಗಿಡಿಯಕ್ ಹೋಗವ್ರೆ ಅಂತ ಗೊತ್ತಾಗ್ಬೇಕು. ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನನ್ನ ಮಗ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ, ನೋಡಿದ್ರೆ ಎಲ್ಲೋ ಹೋಗ್ಬಿಟ್ಟವನಲ್ಲ ಅಂತವ. ಅಲ್ಲ, ನಿಮ್ಮ ಹತ್ರ ಹೇಳೇನ್ ಪ್ರಯೋಜನ ತಗೊಳ್ಳಿ. ನೂಲಂತೆ ಸೀರೆ, ತಾಯಿಯಂತೆ ಮಕ್ಕಳಂತೆ. ನಿಮ್ಗೆ ಹೇಳಿದ ಅರ್ಥ ಮಾಡ್ಕೊಂಡಿರ್ತಾನೆ, ಅವನು ಅರ್ಥ ಮಾಡ್ಕೊಳ್ಳೋದು. ಪುಣ್ಯಾತ್ಮನ ಏನು ಅಂತ ಎತ್ತಿ ಭೂಮಿಗೆ ಬಿಟ್ಬಿಟ್ಟಿದೀವ, ದೇವ್ರಿಗೆ ಗೊತ್ತು. ಏನಾದ್ರೂ ಮಾಡ್ಕೊ. ಇವತ್ತು ಬೈಕ್ ನಮ್ಮ ಮನೆ ಬಾಗಿಲು ಬಂದು ನಿಲ್ಲವರೆಗೂ ನಾನು ಮನೇಲಿ ಅಡುಗೆನೂ ಮಾಡೋದಿಲ್ಲ, ಯಾವ ಕೆಲಸನೂ ಮಾಡೋದಿಲ್ಲ. ಈ ಪಾತ್ರೆ ತಾನೆ, ಈ ಪಾತ್ರೆನೂ ನಾನು ತಿಕ್ಕೋದಿಲ್ಲ. ಏನಾದ್ರೂ ಮಾಡ್ಕೊ. ಅಯ್ಯಯ್ಯೋ, ಇವಳು ಏನು ಹಿಂಗಾಡ್ಕೊಂಡು ಹೋದ್ಲಲ್ಲ, ಈ ಪಾತ್ರೆನೂ ಇಲ್ಲೇ ಬಿಟ್ಬಿಟ್ಟು ಹೋಗೋಳೆ. ಅಯ್ಯೋ, ಅದ್ಯಾವ ಘರ ಬಿಡ್ದೈತೆ ಏನೋ ಅವಳಿಗೆ. ಥೂ, ಏನೋ ಅಂತ ಸೊಸೆ ಅಂತ ತಂದ್ಬಿಟ್ಟಿದ್ದೀನಿ ನನ್ನ ಮನೆಗೆ. ನನ್ನ ಮಗ ಇದ್ದಿದ್ದ ಅಂದಕ್ಕೆ ಚಂದಕ್ಕೆ ಎಲ್ಲರೂ ಕ್ಯೂ ನಿಂತ್ಕೊಳ್ಳೋರು ಹೆಣ್ ಕೊಡಕ್ಕೆ. ಹೋಗಿ ಹೋಗಿ ಇವಳನ್ನ ಮೆಚ್ಕ ಮಾಡ್ಕೊಂಬಂದವನೆ. ಸುಧಾಕಾ, ಸುಧಾಕಾ, ಇಲ್ಲೇ ಅಮ್ಮ ಕೂತಿದ್ದಾರೆ. ಇವ್ರ ಹತ್ರನೇ ಹೇಳ್ಬಿಟ್ಟು ಹೋಗಿದ್ರಾಯ್ತು. ಅಯ್ಯೋ, ನನಗೆ ಬೇರೆ ಬೇರೆ ಕೆಲಸ ಐತೆ. ಇವಣ್ಣ ಬೇರೆ ಫೋನ್ ಮಾಡಿ ಹೇಳು ಅಂತ ಅಂದ್ರು. ಪಾಪ ಎಮರ್ಜೆನ್ಸಿ ಐತೋ ಏನೋ. ಅಮ್ಮ, ನಿಮ್ಮ ಮಗಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಏನೋ ಹಾವಾ? ಅಯ್ಯೋ ಅಮ್ಮ, ಹಾವಲ್ಲಮ್ಮ, ನಿಮ್ಮ ಮಗಂಗೆ ಆಕ್ಸಿಡೆಂಟ್ ಆಗೈತೆ. ಓ, ಆಸಿಡಿಟಿ ಆಗೈತಾ? ಅದಕ್ಕೆ ನಮ್ಮನೆಗೆ ಕಪ್ಪ ಬಂದಿದ್ಯಾ? ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಅಯ್ಯೋ, ನಿಮ್ ಸೊಸೆ ಇಲ್ವಾ? ನಿಮ್ ಸೊಸೆ ಕರೀರಿ. ನಮ್ಮನೆಗೆ ಬಂದು ನನ್ನ ಎದುರಿಗೇನೆ, ಅದು ನನ್ನ ಮಗ ಇಲ್ದಿರೋ ಟೈಮಲ್ಲಿ ನಿಮ್ ಸೊಸೆ ಕರೀರಿ ಅಂತ ಹೇಳ್ತೀಯಾ? ನನ್ನ ಸೊಸೆ ಹತ್ರ ನಿಮ್ದೇನು ಮಾತು? ಏನೋ ನಮ್ಮೂರನು ಅಂತ ಹೇಳಿ ನಿಲ್ಸ್ಕೊ ಮಾತಾಡ್ತಿದ್ರು, ನಿಮ್ ಸೊಸೆ ಕರೀರಿ ಅಂತ ಅಂತೀಯಾ? ಯಾಕಪ್ಪ ನಮ್ಮ ಸೊಸೆ? ಅದೇನ್ ವಿಷಯ ನನ್ನ ಹತ್ರನೇ ಹೇಳು. ಅಯ್ಯೋ, ಏನತ್ತೆ ಅದು? ನನ್ನ ಕಷ್ಟ ನನ್ಗಾಗಿದ್ರೆ ನಿಂದೊಳ್ಳೆ. ಯಾರದು? ಸುಧಕ್ಕ, ನಾನು. ಅಯ್ಯೋ, ಬನ್ನಿ ಅತ್ತ ಈ ಕಡೆ ಸೈಡ್ಗೆ. ಕಿವಿ ಕೇಳೋದಿಲ್ಲ ಏನಿಲ್ಲ, ಬಂದಾರ ಬಂದ್ಕೊಂಡು ನಿಂತು ಬಿಡ್ತಾರೆ. ಅಯ್ಯೋ, ಇವಳು ಬಾಯಿಲಿಟ್ಟಾಕ ನನ್ನ ಎದುರಿಗೆ ಅವನ ಎದುರುಗಡೆ ಹೋಗಿ ನಿಂತ್ಕೊತಾಳಲ್ಲ. ಇವಳಿಗೆ ಬರ್ಲಿ, ನನ್ನ ಮಗ ಮಾಡಿಸ್ತೀನಿ ಇವಳಿಗೆ. ಇವಳು ಹದ್ಮೀರ್ ಹೋಯ್ತಾವಳೆ. ಅಯ್ಯೋ, ಏನಕ್ಕ ಅವರು ನಿಮ್ಮ ಅತ್ತೆಯವರು ಹಿಂಗಿಲ್ಲ ಮಾತಾಡ್ತಾರೆ? ಅಯ್ಯೋ, ದಿದ್ದಿದೆ ಬಿಡೋಣ. ಹೇಳೋಣ, ಏನ್ ಸಮಾಚಾರ? ಅದು ನಿಮ್ಮ ಯಜಮಾನ್ರು ಅಲ್ಲೆಲ್ಲೋ ಬೈಕಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟೈತಂತೆ. ಈಗ ಆಸ್ಪತ್ರೆಗೆ ಸೇರ್ಸವ್ರೆ, ಅದನ್ನೇ ಹೇಳೋಣ ಅಂತ ಬಂದ. ಅಯ್ಯಯ್ಯೋ ದೇವ್ರೆ, ಎಂತ ಹಣೆ ಬರನಪ್ಪ ನಂದು. ಏನೋ ಒಂದ್ ಬೈಕ್ ಬಂತು ಅಂತ ಖುಷಿ ಪಡೋ ಇಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಬಿಟ್ಟಪ್ಪ ದೇವ್ರೆ. ನಾನೇನ್ ಕರ್ಮ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನನ್ಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯ ನೀನು? ಕೊಟ್ಟು ಕಿತ್ಕೊಂಡು ನೋಡ್ತಾ ಇದೀಯಲ್ಲಪ್ಪ ದೇವ್ರೆ. ಅಯ್ಯೋ ಅಕ್ಕ, ನೀವು ಇಷ್ಟೊಂದೆಲ್ಲ ಅಳ್ಬೇಡಿ. ಯಾಕಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಅವ್ರ ಹಿಂದೆ ಕೂತಿದ್ರಲ್ಲ ಶಿವಣ್ಣ ಅವರು, ಅವ್ರಿಗೆ ಸ್ವಲ್ಪ ಜಾಸ್ತಿ ಏಟಾಗಿದೆಯಂತೆ. ಇನ್ನು ನಿಮ್ಮ ಯಜಮಾನ್ರಿಗೆ ಏನು ಏಟಾಗಿಲ್ಲ, ಸ್ವಲ್ಪ ತರ್ಚ್ಗಾಯ ಆಗಿದೆ ಅಷ್ಟೇ ಅಂತ ಅಂದ್ರು. ಅದನ್ನೇ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಸರಿ, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದಾರಂತೆ, ನೀವು ಹೋಗಿ ನೋಡಿ. ಅಯ್ಯೋ ಬುಡಿಯಣ್ಣ, ನಾನು ನನ್ ಗಂಡಂಗೆ ಹಿಂಗಾಯ್ತು ಅಂತ ಹೇಳ್ತಿಲ್ಲ ಕಣಣ್ಣ. ಅಪ್ರೂಪಕ್ಕೆ ನನ್ನ ಗಂಡ ಒಂದು ಹೊಸ ಬೈಕ್ ತಗೊಂಡಿದ್ದ. ಆ ಬೈಕಲ್ಲಿ ಒಂದು 4 ರೌಂಡ್ ಊರು ಸುತ್ಕೊಂಡು ಎಲ್ಲಾರ್ಗು ಹೊಟ್ಟೆ ಉರ್ಸೋಣ ಅಂತಿದ್ದೆ. ನೋಡಿದ್ರೆ ಆ ಬೈಕ್ ಏನಾಗೈತಣ್ಣ? ಬೈಕ್ ಚೆನ್ನಾಗೈತೆ ತಾನೆ? ಇಲ್ಲಮ್ಮ, ಅದು ಬೈಕು ಏನೋ ಫುಲ್ಲು ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ ಅಂದ್ರು. ಅದು ಅಲ್ಲೇ ಎಲ್ಲೋ ಸೈಡಲ್ಲಿ ನಿಲ್ಸಿದ್ದಾರೆ ಅನ್ಸುತ್ತೆ. ನಾನು ಸರಿಯಾಗಿ ಹೋಗಿ ನೋಡ್ಲಿಲ್ಲ. ಹೋಯ್ತಾ? ಹೋಗೇ ಬಿಡ್ತಾ? ಬಂದು ಮೊದಲನೇ ದಿನನೇ ಆ ಬೈಕ್ನ ಜಜ್ಜಿ 100 ಪೀಸ್ ಮಾಡ್ಬಿಟ್ಟು ಮೂಲೆಗೆ ಹಾಕಿಬಿಟ್ನ ನನ್ನ ಗಂಡ. ಅವ್ನಿಗೆ ಏನಾಗಿದ್ರು ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ ಕಣಣ್ಣ. ನನ್ನ ಬೈಕು ಚಿನ್ನಂತ ಬೈಕು, ಅಪ್ರೂಪಕ್ಕೆ ನಮ್ಮ ಮನೆಗೆ ತಂದಿದ್ದ ಬೈಕು. ಆ ಬೈಕ ನುಂಗಿ ನೀರು ಕುಡಿದ್ಬಿಟ್ಟವನಲ್ಲ, ಅವನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇದೇನಕ್ಕ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಿಮ್ ಗಂಡಂಗೆ ಏನಾಗೈತೆ ಅಂತ ಯೋಚನೆ ಮಾಡ್ದೆ, ಬೈಕ್ ಏನಾಗೈತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಯ್ಯ, ಕುಡ್ಕುಳಿ ಕಟ್ಕೊಂಡು ನಾನೇನ್ ಮಾಡ್ಬೇಕು? ಸುಮ್ಮನಿರಣ್ಣ, ನಾನು ಈಗಲೇ ಹೋಯ್ತೀನಿ. ಆ ಬೈಕ್ ಎಲ್ಲಿ ನಿಂತೈತೆ ಅಂತ ಈಗಲೇ ನೋಡ್ತೀನಿ. ಬೈಕ್ ಏನಾದ್ರೂ ಆಗಿದ್ರೆ ನನ್ನ ಗಂಡನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ಓ, ಒಳ್ಳೆ ಹೆಂಡ್ತಿ ಬಿಡಮ್ಮ ನೀನು. ಸರಿ ಸರಿ, ಏನೋ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಇವಳೇನು ಮಲ್ಕೊಂಡ್ಬಿಟ್ಟಿದ್ದಾಳಲ್ಲ? ರಮ್ಯಾ, ರಮ್ಯಾ. ಏನ್ರಿ? ಅಲ್ಲ, ಇಷ್ಟೊತ್ತಲ್ಲಿ ಮಲ್ಕೊಂಡಿದ್ಯಾ? ಏನಾಯ್ತು? ಹುಷಾರಾಗಿದ್ಯಾ ತಾನೇ? ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಹೇಳ್ಬೇಕಿದ್ರೆ ಇಲ್ಲೇ ಕ್ಲಿನಿಕ್ ಕರ್ಕೊಂಡೋಗಿ ತೋರಿಸ್ಕೊಂಡ್ಬರ್ತೀನಿ. ಹಂಗೇನಿಲ್ಲ, ಸುಮ್ಮನೆ ಮಲಗಿದ್ದೆ ಅಷ್ಟೇ. ಅಮ್ಮ ಹೇಳ್ತಿದ್ರು ಬೆಳಿಗ್ಗೆಯಿಂದ ನೀನು ಹೊರಗಡೆನೆ ಬಂದಿಲ್ವಂತೆ. ಹೌದು, ಬಂದಿಲ್ಲ. ಏನಿವಾಗ? ರಮ್ಯಾ, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಿದ್ಯಾ ನಿನ್ಗೆ? ಮೊದ್ಲು ಎದ್ದೇಳು. ಏನ್ರಿ ಅದು? ಏನ್ ಹೇಳಿ ಈಗ? ಅಲ್ಲ ರಮ್ಯಾ, ಅಮ್ಮ ಹೇಳ್ತಿರು ನಿನ್ ಹೆಂಡತಿ ಬೆಳಿಗ್ಗೆಯಿಂದ ಇದ್ದಿಲ್ಲಪ್ಪ, ಏನ್ ನೋಡು ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ತೋರಿಸು ಅಂತ ಅಂದ್ರು. ಅಲ್ಲ, ನೀನ್ ಯಾಕೆ ಬೆಳಿಗ್ಗೆಯಿಂದ ಮಲಗದಂಗೆ ಇದೆಯಾ? ಯಾಕೆ ಹೊರಗಡೆ ಬಂದಿಲ್ಲ ನೀನು? ರೂಮಲ್ಲಿ ಇದೆಯಾ? ಯಾಕ್ರಿ ಹಿಂಗಾಡ್ತೀರಾ? ಏನ್ ರೂಮಲ್ಲಿ ಮಲ್ಕೊಳ್ಳೋದು ತಪ್ಪ? ರಮ್ಯಾ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ ನೀನು? ಮಲ್ಕೊಳ್ಳೋದು ತಪ್ಪ ಅಂತ ಕೇಳ್ತಾ ಇದೆಯಲ್ಲ. ಮನೇಲಿ ಗೀತಾ ಇದ್ದಾಳೆ, ಚಿಕ್ಕ ಪಾಪು ಇದೆ. ಏನಾದ್ರೂ ಕೆಲಸ ಮಾಡ್ಬೇಕಾಗುತ್ತೆ. ಅದೆಲ್ಲಾನು ಬಿಟ್ಬಿಟ್ಟು ನೀನ್ ಬಂದು ಮಲ್ಕೊಂಡ್ಬಿಟ್ರೆ ಹೆಂಗೆ ಹೇಳು ಇದು? ಏನ್ ಅದಕ್ಕೆ ಹೋಗಿ ನಾನು ಅವರು ಜೀತ ಮಾಡು ಅಂತ ಹೇಳ್ತಾ ಇದೀರಾ ನೀವು?
ಜೀತ ಅಂತ ಯಾಕೆ ಅನ್ಕೊಂತೀಯ ರಮ್ಯಾ? ನಮ್ಮನೆ ಕೆಲಸ ನಾವು ಮಾಡಿದ್ರೆ ತಪ್ಪೇನು? ಯಾವ್ದ್ರಿ ನಮ್ಮನೆ ಕೆಲಸ? ಆ ನಿಮ್ಮ ತಂಗಿಗೆ ನಾನು ನಿಮ್ಮ ತಂಗಿ ಮಗು ಹುಚ್ಚ ಒಯ್ದಿದ್ದು ಬಟ್ಟೆ ಎಲ್ಲ ಒಕ್ಕೊಂಡು ಅವ್ರಿಗೆ ಅಡುಗೆ ಊಟ ತಿಂಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಡೋದಕ್ಕೆ ನಾನೇ ನಿಮ್ಮ ಮನೆ ಕೆಲಸದೋಳು ಅಂತ ಅನ್ಕೊಂಡಿದ್ದೀರಾ? ರಮ್ಯಾ, ನಿಂಗೆ ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು. ನಾನು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನಾನು ಇಷ್ಟು ದಿನ ತಡ್ಕೊಂಡಿದ್ದೆ. ಅಲ್ಲಮ್ಮ, ನೀನು ಏನಿದು ಈ ತರ ಮಾತಾಡಿದ್ರೆ ಹೆಂಗೆ ಹೇಳು? ಮನೆ ಸೊಸೆ ಅಂತ ಅಂದ್ಮೇಲೆ ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ. ನೀನ್ ಅದನ್ನ ಬಿಟ್ಟು ಮನೇಲಿ ಮಗು ಇದೆ, ಬಾಣಂತಿ ಇದ್ದಾಳೆ ಅಂತದ್ರಲ್ಲಿ ನೀನ್ ಹಿಂಗ್ ಬಂದು ಮಲ್ಕೊಂಡ್ಬಿಟ್ರೆ ಏನ್ ಅರ್ಥ ಇದ್ರದು? ಏನ್ ಅರ್ಥ ಅಂತಂದ್ರೆ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಈ ಮನೇಲಿ ನಿಮ್ಮ ತಂಗಿ ಸೇವೆ ಮಾಡಕ್ ನನಗೆ ಇಷ್ಟ ಇಲ್ಲ ಅಂತ ಅರ್ಥ. ನೋಡಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ನೀವು ನಾನು ಬೇರೆ ಮನೆ ಮಾಡಿ ಕರ್ಕೊಂಡೋಗಿ ಇಟ್ಕೋಬೇಕಷ್ಟೇ. ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡಿತೀನಿ, ನಾನು ನಿಮ್ಗೆ ಖರ್ಚಿಗೆ ಸಹಾಯ ಮಾಡ್ತೀನಿ. ಆದ್ರೆ ನನಗಂತೂ ಈ ಮನೆಯಲ್ಲಿ ಇರೋದಕ್ಕೆ ಆಗಲ್ಲ ಅಷ್ಟೇ. ನೋಡು ರಮ್ಯಾ, ಎಷ್ಟೋ ಸರಿ ನೀನ್ ಈ ಮಾತಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಎಲ್ಲೂ ಬರಲ್ಲ. ನೀವು ನಾನು ಮೊದಲನೇ ಹೇಳಿದ್ದೆ ಅಲ್ವಾ, ಮದುವೆಗೆ ಮುಂಚೆನೇ ಹೇಳಿದ್ದೆ ಅಲ್ವಾ, ನಮ್ಮ ಅಪ್ಪ ಅಮ್ಮನ ಜೊತೆ ಊರಲ್ಲಿ ಇರೋದಾದ್ರೆ ಮಾತ್ರ ಮದುವೆ ಮಾಡ್ಕೋತೀನಿ ಅಂತ. ಅಲ್ಲ, ಎಲ್ಲರೂ ನಿಮ್ಮಂಗೆ ಹೇಳ್ಬಿಟ್ರೆ ಏನು ಹೊರಗಡೆ ಹೋಗಿ ದುಡಿತಾರಲ್ಲ ಏನು ಮನುಷ್ಯರಲ್ವಾ? ಎಷ್ಟೊಂದು ಜನ ತಮ್ಮ ತಂದೆ ತಾಯಿನ ಊರಲ್ಲಿ ಬಿಟ್ಟು ಅವರು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸಿಟಿಗಳಿಗೆ ಹೋಗಿ ಜೀವನ ಮಾಡ್ತಿದ್ದಾರೆ. ಎಲ್ಲರೂ ಉದ್ಧಾರ ಆಗೋದಕ್ಕೆ ನೋಡ್ತಾರೆ ಹೊರತು ಯಾರೂ ಅಪ್ಪ ಹಾಕಿದ ಹಾಲದ ಮರ ಅಂತ ಅದಕ್ಕೆ ನೇಣು ಹಾಕೊಳ್ಳೋದಕ್ಕೆ ನೋಡಲ್ಲ. ಯಾವತ್ತಿದ್ರೂ ಬೆಳವಣಿಗೆ ಕಡೆಗೆ ಇರಬೇಕು ನಮ್ಮ ಮುಖ. ಬೆಳವಣಿಗೆ ಅಂತ ಹೇಳಿ ಅಪ್ಪ ಅಮ್ಮನ ಮೂಲೆ ತಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗಿ ಆರಾಮಾಗಿ ಇದ್ಬಿಡೋದು ಅದು ಯಾವ ನ್ಯಾಯ ಅಂತ? ನೋಡಿ, ನ್ಯಾಯ ಅನ್ಯಾಯ ಅದೆಲ್ಲ ನನಗೆ ಬೇಕಾಗಿಲ್ಲ. ನೀವು ಬೇರೆ ಮನೆ ಮಾಡಿ ನನಗೆ ಕರ್ಕೊಂಡು ಹೋಗ್ಬೇಕಷ್ಟೇ. ನನಗೆ ಈ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಚಾಕರಿ ಮಾಡ್ಕೊಂಡು ನಿನ್ನ ತಂಗಿ ಮಗು ಚಾಕರಿ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ನಿಮಗೆ ವಿಷಯ ಗೊತ್ತಾ? ಅವಳು ಗಂಡನ ಮನೆಯಿಂದ ಜಗಳ ಆಡ್ಕೊಂಡ್ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಯಜಮಾನರು ಅವ್ರ ಅತ್ತೆ ಮನೆಯವ್ರು ಯಾರು ನೋಡೋದಕ್ಕೂ ಬಂದಿಲ್ಲ. ಇವಳು ಹೇಳ್ತಾ ಇದ್ಲು, ನಾನು ಅವ್ರ ಮನೆಗೆ ಹೋಗೋದೇ ಇಲ್ಲ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅಂತ. ಇನ್ನು ಜೀವನ ಪೂರ್ತಿ ಇಲ್ಲೇ ಇದ್ರೆ ಇವ್ರನ್ನೆಲ್ಲ ಯಾರು ನೋಡ್ಕೋತಾರೆ? ಜೀವನ ಪೂರ್ತಿ ಇವ್ರು ಜೀತ ಮಾಡ್ಕೊಂಡು ನಾನು ನಿಮ್ಮ ಮನೆ ಕೆಲಸದೊಳಗಿರ್ಬೇಕಾ? ಏಯ್ ರಮ್ಯಾ, ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ತರ ಮಾತಾಡ್ತಿಲ್ಲ, ನಿನ್ ನಾಚಿಕೆ ಆಗಲ್ವಾ? ಕಷ್ಟ ಬಂದ್ರೆ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು ಹೇಳು? ಅಪ್ಪ ಅಮ್ಮನ ತಾನ ಹುಡ್ಕೊಂಬರೋದು. ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗಕ್ಕಾಗುತ್ತಾ? ನೋಡು, ಇದೆಲ್ಲ ನೀನ್ ಮಾತಾಡ್ಬೇಡ. ನನ್ನ ತಂಗಿ ನನ್ಗೆ ಯಾವತ್ತೂ ಭಾರ ಆಗಲ್ಲ, ನಾನು ಅವಳನ್ನ ಸಾಕ್ತೀನಿ. ನೀವು ನಿಮ್ಮ ತಂಗಿ ಮಗು ಅಂತ ನೀವು ಅವ್ರನ್ನ ಸಾಕೊಂಡು ನಿಂತಿದ್ರೆ ಮುಂದೆ ಆಗೋ ನಮ್ಮ ಮಕ್ಳನ್ನ ಸಾಕರೆ ಯಾರು? ನಮ್ಮ ಜೀವನಕ್ಕೆ ಏನ್ ಮಾಡ್ಕೋಬೇಕು ನಾವು? ನಿನ್ನೇನು ಈಗ ತಗೊಂಡೋಗಿ ಬೀದಿಲ್ ಬಿಟ್ಟಿದ್ದೀನ ನಾನು? ಇರೋದಕ್ಕೆ ಮನೆ ಇಲ್ಲ? ಕಷ್ಟ ಸುಖಕ್ಕಾಗಕ್ಕೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ಇದ್ದಾರೆ. ಅಂಥದ್ರಲ್ಲಿ ನೀನು ಈ ತರ ಮಾತಾಡೋದು ಸರಿ ಇಲ್ಲ ರಮ್ಯಾ. ಇದೇ ಫಸ್ಟು, ಇದೇ ಲಾಸ್ಟು. ಇನ್ನೊಂದ್ಸರಿ ಏನಾದ್ರು ಬೇರೆ ಮನೆ ಮಾಡು ಅಂತ ನೀನ್ ಬಾಯಲ್ಲಿ ಬಂದ್ರೆ ನೋಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಈ ಮನೇಲಿ ಇರ್ಲೇಬೇಡ, ಹೋಗು. ನೀನು ಬೇಕಿದ್ರೆ ನಿನ್ಗೆ ಡೈವರ್ಸ್ ನಾನು ಕೊಡ್ತೀನಿ, ಹೋಗು. ಇಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ನೋಡು, ಡೈವರ್ಸ್ ಕೊಡ್ತೀನಿ ಅಂತ? ಇಷ್ಟೇನಾ ಪ್ರೀತಿ? ಮೊದಲು ಪ್ರೀತಿ ಅಂದ್ರೆ ಏನು ಅಂತ ನೀನ್ ಅರ್ಥ ಮಾಡ್ಕೋ. ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ಕೇಳ್ತಾ ಇರೋದು. ನಾವು ನಿಮಗೋಸ್ಕರ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ನಿಮ್ಮ ಜೊತೆ ಬಂದಿರ್ತೀವಲ್ಲ, ನೀವೇನ್ ಮಾಡ್ತೀರಾ? ಹಿಂಗೆ ಮನೆಯಿಂದ ಆಚೆ ಕಳ್ಳದ? ನೋಡು, ನಿನ್ಗೆ ಎಷ್ಟು ಉರಿತಾ ಇದೆ ನೋಡು. ಅದೇ ನನ್ನ ತಂಗಿ ಇದೇ ತರ ಕಷ್ಟ ಅವಳು ಅನುಭವಿಸ್ತಾ ಇದ್ದಾಳೆ. ಅವಳಿಗೂ ಒಂದು ಹೆಣ್ಣಾಗಿತ್ಕೊಂಡು ಅದಕ್ಕೆ ತಾಯಿ ಸಮಾನ ಅಂತಾರೆ. ನೀನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ಧೈರ್ಯ ತುಂಬಬೇಕು. ಇನ್ನು ನಾವಿದೀವಮ್ಮ, ನೀನು ಯಾವುದಕ್ಕೂ ಹೆದ್ರು ಬೇಡ ಅಂತ ಹೇಳಿ ಧೈರ್ಯ ತುಂಬಿ ಅವಳನ್ನ ಮುನ್ನಡೆಸ್ಬೇಕು. ಅಂಥದ್ರಲ್ಲಿ ನೀನು ಈ ತರ ಎಲ್ಲ ಮಾತಾಡ್ತೀಯ. ನೀನು ಇಷ್ಟೊಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಿದೀಯ ಅಂತ ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟು, ಇದೇ ಲಾಸ್ಟು. ಈ ಬುದ್ಧಿ ಎಲ್ಲಾನು ಮೂಲೆಗೆ ಒಂದು ಗಂಟು ಕಟ್ಟಿ ಎಸ್ತು ನಮ್ಮ ಮನೆಯಲ್ಲಿ ಹೊಂದ್ಕೊಂಡು ಹೋಗೋದಿದ್ರೆ ಈ ಮನೇಲಿ ಜಾಗ ಇಲ್ಲ ಅಂತಂದ್ರೆ ನೀನು ನಿಮ್ಮ ಅಮ್ಮ ಮನೆಗೆ ಹೋಗ್ಬೋದು. ನಾನೇ ನಿನ್ನನ್ನು ತಡೆಯಲ್ಲ. ನೋಡೋ, ನನ್ನ ಡಿಸಿಷನ್ ನಾನು ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಈಗ ಸುಮ್ಮನೆ ಎದ್ದು ಬಂದು ಮನೆ ಕೆಲಸ ಮಾಡಿದೆ ಸರಿ, ಇಲ್ಲ ಅಂತಂದ್ರೆ ಹೋಗು, ನಿಮ್ಮ ಅಮ್ಮನ ಮನೆಗೆ ಹೋಗು. ಇವತ್ತು ನಿಮ್ಮ ತಾಯಿಯವ್ರು ಹೋದ್ರಲ್ಲ, ಇಷ್ಟೆಲ್ಲ ಇದ್ದಿದ್ರೆ ನೀನು ಅವ್ರ ಜೊತೆಲೆ ಹೋಗ್ಬೇಕಾಗಿತ್ತು. ಇದಕ್ ಮೇಲೆ ನಾನು ಏನು ಹೇಳಲ್ಲ, ಇನ್ನೆಲ್ಲ ನಿನಗೆ ಸೇರಿದ್ದು. ಹೋಗಿ ಹೋಗಿ ಎಂಥವ್ರ ಮದುವೆ ಆಗ್ಬಿಟ್ಟೆ ನಾನು. ಏನು ಈ ಥರ ಎಲ್ಲ ಮಾತಾಡ್ತಾರಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು? ಈ ಮನೇಲೆ ಬಿದ್ದು ಸಾಯ್ಬೇಕಷ್ಟೆ. ಟೈಮ್ ಬಂದೇ ಬರುತ್ತೆ. ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ. ಇವತ್ತು ಈ ಥರ ಮಾತಾಡಿದ್ದೀರಾ, ಒಂದಲ್ಲ ಒಂದಿನ ನಾನು ನಿಮ್ಮನ್ನು ಬದಲು ಮಾಡೇ ಮಾಡ್ತೀನಿ.